ಏ ಕಾರ್ತಿ, ರಾತ್ರಿ ಮ್ಯಾಚ್ ನೋಡಿದಲ್ವ? ನೋಡಿದೆ ಗುರು. ಅಯ್ಯೋ, ಇನ್ನೇನು ಹೋಯ್ತು ಅಂದ್ಕೊಂಡಿದ್ದೆ. ಸದ್ಯ ಹೆಂಗೋ ಗೆದ್ಬಿಟ್ರು. ಹ್ಞೂನಪ್ಪ, ಸದ್ಯ ಗೆದ್ರು. ಹೋಮ್ ಮ್ಯಾಚ್ ಬೇರೆ, ಭಯ ಆಯ್ತು ನನಗೆ. ಏ ಸೀನಾ, ಅಲ್ಲಿ ಬತ್ತಿರೋದು ರಂಗಜ್ಜಿ ಅಲ್ವಾ? ಯಾಕೆ ಈ ಕಡೆನೇ ಬತ್ತಾಯ್ತವ ಅಜ್ಜಿ? ಏನೋಪ್ಪ, ಬರ್ಲಿ ನಿಲ್ಸು ಕೇಳೋಣ. ಏನವ ರಂಗಜ್ಜಿ, ಇವತ್ತು ಈ ಕಡೆ ಬಂದಿದ್ಯಾ? ನಿಮ್ಮನ್ನೆಲ್ಲ ಮಾತಾಡಿಸಿ ಭಾಳ ದಿನ ಆಗಿತ್ತು ಕಣ್ರ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಓಹೋ, ಏನು ಇಷ್ಟು ಪ್ರೀತಿ ಇಷ್ಟು ದಿನಕ್ಕೆ? ನಿಮ್ಮ ಹತ್ರ ಸುಳ್ಳು ಹೇಳಿ ನನಗೇನಾಗಬೇಕಪ್ಪ. ನಾನು ನಿಜ ಹೇಳ್ಬೇಕಂದ್ರೆ ನಮ್ಮ ಮೊಮ್ಮಕ್ಕಳು, ನನ್ನ ಸೊಸೆ ಎಲ್ಲ ಊರಿಗೆ ಹೋಗಿದ್ದಾರೆ. ಬೇಸಿಗೆ ರಜೆ ಅಲ್ವಾ ಇವಾಗ, ಅದಕ್ಕೆ. ನನ್ನ ಮಗ ಗೊತ್ತಲ್ಲ, ಅವನೆಲ್ಲ ಹೋಗಿದ್ದಾನೆ. ನನಗೂ ಮನೆಗೆ ಒಬ್ಬಳೇ ಇದ್ದು ಬೇಜಾರಾಯಿತು. ಇಲ್ಲಿ ಬಂದರೆ ನೀವನ ಇರ್ತೀರಾ, ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂತ ಇಲ್ಲಿ ಬಂದೆ. ಓ ಹಂಗೆ, ನಾವೇ ನಿಂಗೆ ಟೈಮ್ ಪಾಸ್ ಮಾಡೋಕೆ ಗೊಂಬೆಗಳು ಅನ್ಕಂಡ? ಹಂಗೆ ಅನ್ಕೊಂಡಿಲ್ಲ ಕಣಪ್ಪ, ನನಗೂ ಬೇಜಾರಾಯ್ಕೆ ಬಂದೆ ಅಷ್ಟೇ. ನಿಮ್ಗೇನ ಮನ್ಸಿಗೆ ನೋವಾಗಿದ್ರೆ ನಾನು ವಾಪಸ್ ಹೋಗ್ಬಿಡ್ತೀನಿ. ಹಂಗೇನಿಲ್ಲ, ಸುಮ್ಮನೆ ಹಂಗೆ ಅಂದೆ ಕಣಜ್ಜಿ. ರಂಗಜ್ಜಿ ಬಾ ಕುತ್ಕ, ನಮಗೂ ಬೇಜಾರಾಗ್ತದೆ. ನಾವೇ ದಿನ ಮಾತಾಡಿ ನಮಗೂ ಬೋರು. ಇವತ್ತು ನೀನೇನ ಬಂದಿದ್ದೀಯ ಹೊಸಬ್ಳು, ಕುತ್ಕ ಬಾ, ಸ್ವಲ್ಪ ಮಾತಾಡೋಣ. ಸರಿ ಕಣ್ರಪ್ಪಿ, ನನಗೆ ಕಟ್ಟೆ ಹತ್ತಕ್ಕಾಗಲ್ಲ ಹೇಳ್ರಿ, ಇಲ್ಲೇ ನಿಂತ್ಕೊಂತೀನಿ. ಇನ್ನೇನು ರಂಗಜ್ಜಿ ಸಮಾಚಾರ? ಏ ಮಂಜು, ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಇದು ಬಿಡಪ್ಪ ಈ ಅನಿಷ್ಟನ ಕುಡಿಯೋದನ್ನ. ಯಾಕಪ್ಪ ಅಷ್ಟೊಂದು ಕುಡಿತೀಯ? ಆಯ್ತು, ಬಿಡೋಣ. ಎಲ್ಲರೂ ಸೇರಿ ಒಂದು ಆಟ ಆಡೋಣ ಇವತ್ತು. ಏನು ಆಟ ರಂಗಜ್ಜಿ? ನಾನು ಒಗಟ್ಟು ಕೇಳ್ತೀನಿ, ನೀವು ಒಗಟ್ಟು ಬಿಡಿಸ್ಬೇಕು. ಅಷ್ಟೇನಾ? ಬಿಡಿಸಿರಾಯ್ತು ಬಿಡಜ್ಜಿ. ಸರಿ ಆಯ್ತು. ನೀವೇನೋ ಒಗಟ್ಟು ಬಿಡಿಸ್ಲಿಲ್ಲ ಅಂದರೆ ಒಂದು ಒಗಟಿಗೆ 10 ರೂಪಾಯಿ ಕೊಡ್ಬೇಕು. ಸರಿ ಆಯ್ತು ಕಣಜ್ಜಿ, ಆದರೆ ನಾವು ಏನೋ ಬಿಡಿಸಿದ್ರೆ ನೀನು 10 ರೂಪಾಯಿ ಕೊಡ್ತೀಯಾ? ಓ ಹಂಗೆ ಆಗಲಿ. ನಾವು ಈಸಿಯಾಗಿ ಹೇಳ್ತೀವಿ, ಸುಮ್ಮನೆ ಯಾಕೆ ಇರೋ ದುಡ್ಡೆಲ್ಲ ಕೊಟ್ಟು ಹೋಗು. ಅದೇ ಮತ್ತೆ, ನಾವು ಡಿಗ್ರಿ ಎಲ್ಲ ಓದಿದ್ದೀವಿ, ಎಷ್ಟು ಬುದ್ಧಿವಂತಿದ್ದೀವಿ, ಎಷ್ಟು ನಾಲೆಡ್ಜ್ ಐತೆ ನಮಗೆಲ್ಲ. ನಮ್ಮ ತಗೆ ಒಗಟ್ಟು ಬಿಡಿಸ್ರಿ, 10 ರೂಪಾಯಿ ಒಂದು ಒಗಟು ಹೇಳಲಿಲ್ಲ ಅಂದ್ರೆ 10 ರೂಪಾಯಿ ಅಂತ ಬಂದೈತೆ. ಅಜ್ಜಿ ಸೋತೋಗ್ತೆ ಅಷ್ಟೇ ನೀನು. ಆಯಿತು, ಫಸ್ಟ್ ಆಡೋಣ. ನೀವು ಗೆದ್ರೆ ನಿಮಗೆ ದುಡ್ಡು, ನಾನು ಗೆದ್ರೆ ನನಗೆ ದುಡ್ಡು. ಇದ್ರ ಮೋಸ ಏನೈತೆ? ಆಯ್ತು, ಶುರು ಹಚ್ಚು ರಂಗಜ್ಜಿ. ಆಯಿತು, ಮೊದಲನೇದು ಕೇಳ್ತೀನಿ. ಮೊದಲನೇದು, ತಲೆ ಇಲ್ಲ, ಕೈಕಾಲು ಇಲ್ಲ, ಮೂಲೆ ಹಾಕೊಂತ ಮಾತಾಡುತ್ತೆ. ಏನಪ್ಪ ಅದು? ತಲೆ ಇಲ್ಲ, ಕೈ ಕಾಲು ಇಲ್ಲ, ಆದರೆ ಮೂಲೆ ಕುಂತು ಮಾತಾಡುತ್ತೆ. ಏನಜ್ಜಿ ಅದು? ಏನು ಹಂಗೆ ಗೊತ್ತಾಯ್ತು, ಅದು ನಮ್ಮ ತಾತ ಬೋರಜ್ಜ. ತಲೆನೂ ಇಲ್ಲ, ಕೈಕಾಲು ಬಿದ್ದೋಗಿದ್ದಾವೆ, ಆ ಮೂಲೆಗೆ ಯಾತೆ ತರೋದು ಮಾತಾಡ್ಕಂತಿರ್ತಾನೆ ಒಬ್ಬನೇ. ತಪ್ಪು. ಮಂಜು, ನೀನೇನು ಹೇಳ್ತೀಯಾ? ಇಲ್ಲ ರಂಗಜ್ಜಿ, ನಾನು ಯೋಚನೆ ಮಾಡಿದೆ, ಏನು ತಲೆ ಓಡ್ತಾನೆ ಇಲ್ಲ. ಹಂಗಾದ್ರೆ ನಾನೇ ಹೇಳ್ತೀನಿ, 10 ರೂಪಾಯಿ ಕೊಡ್ರಿ. ಫಸ್ಟು ಹೇಳಜ್ಜಿ, ಆಮೇಲೆ ಕೊನೆಗೆಲ್ಲ ನೀನು ಹೊಟ್ಟೆಲ್ಲ ಮುಗಿದ್ಮೇಲೆ ಲೆಕ್ಕಾಚಾರ ಹಾಕೋಣ, ಯಾರು ಎಷ್ಟು ಕೊಡಬೇಕು ಅಂತ. ತಲೆ ಇಲ್ಲ, ಕೈಕಾಲು ಇಲ್ಲ, ಮೂಲೆ ಕುಂತು ಮಾತಾಡುತ್ತೆ ಅಂದರೆ ರೇಡಿಯೋ. ಕೇಳಜ್ಜಿ ಮುಂದಿಂದು. ಮೊದಲನೇ ದೇವ್ರಿಗೆ ಬಿಟ್ಟಿದ್ದೀವಿ. ಮುಂದಿಂದು. ಊಟಕ್ಕೆ ಕುಳಿತವರು 12 ಜನ, ಬಡಿಸುವವರು 2. ಒಬ್ಬನು ಒಬ್ಬರಿಗೆ ಬಡಿಸುವಷ್ಟರಲ್ಲಿ ಇನ್ನೊಬ್ಬನು 12 ಜನಕ್ಕೂ ಬಡಿಸಿರುತ್ತಾನೆ. ಏನಪ್ಪ ಇದು? ಏನಿಲ್ಲ ಅಜ್ಜಿ, ಒಬ್ಬನು ಇನ್ನೊಬ್ಬನಿಗಿಂತ ಭಾಳ ಫಾಸ್ಟ್ ಇದ್ದಾನೆ ಅಂತ ಅರ್ಥ. ಹೊರಟಿದ್ದು ಅವನು ಫಾಸ್ಟಾ ಇವನು ಫಾಸ್ಟಾ ಅಂತೆಲ್ಲ ಕೇಳಿದ್ ನಾನು. ಗೊತ್ತಿಲ್ಲ ಅಂದರೆ 10 ರೂಪಾಯಿ ಕೊಡು. ನಿಲ್ಸಜ್ಜಿ, ಇನ್ನು ಯೋಚನೆ ಮಾಡಕ್ಕೆ ಬಿಡು. ಅವಾಗಲೇ ಇವಾಗಿನ ಕೇಳಿದ್ದೆ, ಅವಾಗಲೇ 10 ರೂಪಾಯಿ ಕೊಡು ಅಂತೀಯ. ಆಯಿತು, ಯೋಚನೆ ಮಾಡಿ ಹೇಳು ಬೇಗ. ಅಜ್ಜಿ ಗೊತ್ತಾಯ್ತು, ಊಟದ ಪಂಕ್ತಿ. 12 ಜನ ಊಟಕ್ಕೆ ಕುಂತಿದ್ದಾರೆ. ಒಬ್ಬ ಅನ್ನ ಬಡಿಸ್ತಾನೆ, ಒಬ್ಬ ಸಾರು ಬಡಿಸ್ತಾನೆ. ಅನ್ನ ಬಡಿಸೋನು ಸಾರು ಬಡಿಸೋನು ಒಬ್ರಿಗೆ ಬಡಿಸಿದ್ರೆ, ಅನ್ನ ಬಡಿಸೋನು 12 ಜನ ಕೊಡಿಸ್ತಾನೆ. ಕರೆಕ್ಟ್ ಅಜ್ಜಿ? ಊಟದ ಪಂಕ್ತಿಲಿ 12 ಜನ ಕುತ್ಕೋಬೇಕು ಅಂತ ಏನಾಯ್ತಾ? ಅನ್ನ ಸಾರು ಇಬ್ಬರ ಜೊತೆಗೆ ಬಡಿಸ್ಬೋದು. ಹಂಗೆ ನೋಡಿದ್ರೆ ಸಾರೇ ಬೇಗ ಹಾಕ್ಬೋದು, ಆದರೆ ಅನ್ನ ಹಾಕೋವರೆಗೂ ಅವನು ಹಾಕಲ್ಲ ಅಷ್ಟೇ. ತಪ್ಪು. ಸರಿ ರಂಗಜ್ಜಿ, ಅದೇನೋ ಸರಿ ಉತ್ತರ ನೀನೇ ಹೇಳ್ಬಿಡಮ್ಮ. ಸರಿ ಉತ್ತರ ಗಡಿಯಾರ. 12 ನಂಬರ್ ಇರ್ತವೆ, 2 ಮುಳ್ಳು ಇರ್ತವೆ ಬಡಿಸೋರು. ನಿಮಿಷದ ಮುಳ್ಳು 12 ಜನ ತಕ್ಕೆ ಹೋಗಿ ಬಂದರೆ ಗಂಟೆ ಮುಳ್ಳು ಒಂದೇ ಒಂದು ನಂಬರ್ ತಗೋಗುತ್ತೆ. ಸರಿ ಬಿಡಜ್ಜಿ, ಮುಂದಿನ ಕೇಳು. ಇದು ಸ್ವಲ್ಪ ಕಷ್ಟ ಐತೆ, ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಆಯ್ತು ಹೇಳಜ್ಜಿ. ಗಿರಿರಾಜನ ಮಗಳ ಗಂಡನ ಹಿರಿಮಗನ ತಮ್ಮನ ವಾಹನದ ವೈರಿ ಏನು? ಅಜ್ಜಿ, ಈ ಗಿರಿರಾಜ ಯಾರಜ್ಜಿ? ಯೋಚನೆ ಮಾಡಿ ಹೇಳ್ರಿ. ಅಜ್ಜಿ ಗೊತ್ತಾಗ್ತಿಲ್ಲ ಕಣಜ್ಜಿ, ಇದೇನೇನೇನೋ ಐತೆ. ಯಾರ್ದೋ ಗಂಡ, ಯಾರ್ದೋ ಮಗ, ಯಾರ್ದೋ ತಮ್ಮ, ಯಾರ್ದೋ ವಾಹನ, ಏನೋ ಕಣಜ್ಜಿ, ನಮಗೆ ಗೊತ್ತಿಲ್ಲ. ಹೇಳ್ತೀನಿ ಕೇಳ್ರಿ. ಗಿರಿರಾಜನ ಮಗಳು ಯಾರು? ಪಾರ್ವತಿ.
ಪಾರ್ವತಿಯ ಗಂಡ ಯಾರು? ಶಿವ. ಶಿವನ ಹಿರಿಮಗ ಯಾರು? ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯನ ತಮ್ಮ ಯಾರು? ನಮ್ಮ ಗಣೇಶ. ಗಣೇಶನ ವಾಹನ ಯಾವುದು? ಇಲಿ. ಇಲಿಯ ವೈರಿ ಯಾರು? ಬೆಕ್ಕು. ಈಸಿ. ಒಂದೇ ಒಂದು ಲಾಸ್ಟು ಕೇಳ್ತೀನಿ, ಇದು ನೀವು ಹೇಳಿಲ್ಲ ಅಂದರೆ ಒಟ್ಟು 40 ರೂಪಾಯಿ ಆಗುತ್ತೆ. ನೀವು 40 ರೂಪಾಯಿ ನಾನು ಕೊಡಬೇಕು. ಆಯ್ತು, ಕೇಳು ರಂಗಜ್ಜಿ. ಎಳೆಲಂಗದ ಹುಡುಗಿ ಎಳೆದರೆ ಬರ್ತಾಳೆ, ಬಿಟ್ಟರೆ ಓಡ್ತಾಳೆ. ಅಜಯ್, ನಾವು ಒಳ್ಳೆ ಹುಡುಗರು. ಎಳೆ ಲಂಗದ ಹುಡುಗಿ ಎಳೆದ್ರೆ ಬರ್ತಾಳೆ, ಏನೇನು ಹೇಳ್ತೀಯಲ್ಲ ಜಿ. ಈ ಒಗಟಿರೋದೇ ಹಿಂಗೆ. ಉತ್ತರ ಗೊತ್ತಿದ್ರೆ ಹೇಳು, ಇಲ್ಲ 10 ರೂಪಾಯಿ ಕೊಡು. ಸುಮ್ಮನೆ ಏನೇನೇನೇನೋ ಹೇಳ್ಬೇಡ ಇಲ್ಲಿ. ಗೊತ್ತಿಲ್ಲ, ನೀನೇ ಹೇಳ್ಬಿಡಜ್ಜಿ ಇದು. ಮಂಜು, ಇದು ನಿನಗೆ ಗೊತ್ತಿರೋ ವಿಷಯನೇ ಹೇಳು, ಡೈಲಿ ತಗಂತೀಯಲ್ಲ. ಏನು ರಂಗಜ್ಜಿ, ಎಣ್ಣೆನಾ? ಎಣ್ಣೆ ಅಲ್ಲ, ಎಣ್ಣೆ ಜೊತೆಗೆ ತಗಂತೀಯ. ಉಪ್ಪಿನಕಾಯ, ಚಿಪ್ಸ? ಅವೆರಡೂ ಅಲ್ಲ, ನಾನು ಹೇಳ್ತೀನಿ ನೋಡೀಗ. ಸಿಗರೇಟು ಎಳೆದ್ರೆ ಒಳಗೆ ಬರುತ್ತೆ, ಬಿಟ್ಟರೆ ಹೊಗೆ ಹೊರಕ್ಕೆ ಹೋಗ್ತದೆ. ಭಾಳ ಬುದ್ಧಿವಂತ ಇದೆಯಾ ಅಜ್ಜಿ ನೀನು. ಅಬ್ಬಾ ನಾವೇನೋ ಅಂದ್ಕೊಂಡಿದ್ವಿ ನಿನ್ನ. ಭಾಳ ತಲೆ ಆಯ್ತಮ್ಮೋ ನಿಂಗೆ. ತಪ್ಪಾಯ್ತು ಕಣಜ್ಜಿ, ನೀನೇ ಬುದ್ಧಿವಂತೆ. ನಾವು ಸುಮ್ಮನೆ ಡಿಗ್ರಿ ಆಗೈತೆ, ನಾವೇ ಬುದ್ಧಿವಂತರು ಅಂತ ನಿನ್ನ ಮುಂದೆ ಕುಚ್ಕೊಂಡ್ವಿ ಫಸ್ಟು. ಇವಾಗ ಗೊತ್ತಾಯಿತು ನಿನ್ನಷ್ಟು ನಮಗೆ ಗೊತ್ತಿಲ್ಲ ಅಂತ. ಇಲ್ಲ ಕಣ್ರಪ್ಪಿ, ನೀವು ಬುದ್ಧಿವಂತರೆ. ನೀವು ಏನು ತಿಳ್ಕೊಂಡಿದ್ರೆ ಅದ್ರಾಗ ನೀವು ಬುದ್ಧಿವಂತಿರ್ತೀರ. ನಾನು ಏನು ತಿಳ್ಕೊಂಡಿದ್ದೀನಿ ಅದ್ರಾಗ ನಾನು ಬುದ್ಧಿವಂತಿರ್ತೀವಿ. ಇಲ್ಲಿ ಯಾರು ಹೆಚ್ಚಲ್ಲ, ಯಾರು ಕಮ್ಮಿ ಅಲ್ಲ ಬಿಡ್ರಪ್ಪಿ. ರಂಗಜ್ಜಿ, ನಿಂದು ಟೋಟಲ್ 40 ರೂಪಾಯಿ ಕೊಡ್ಬೇಕಲ್ವ ನಾವು? ಬೇಡ ಕಣ್ರಪ್ಪಿ, ನಾನು ಬಂದಿದ್ದು ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕಂತ. ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ, ನಮ್ಮ ಮನೆಗೆ ಯಾರೂ ಇಲ್ಲ ಅದಕ್ಕೆ ಬಂದೆ ಅಂತ. ಸುಮ್ಮನೆ ಹಂಗೆ ಆಟ ಇಂಟ್ರೆಸ್ಟ್ ಇರಲಿ ಅಂತ, ನಿಮಗೂ ಇಂಟ್ರೆಸ್ಟ್ ಬರಲಿ ಅಂತ 10 ರೂಪಾಯಿ ಅಂತ ಹೇಳಿದೆ ಅಷ್ಟೇ. ಏನು ಕೊಡಬೇಡ್ರಿ ಯಾರು. ಅಜ್ಜಿ, ನಿನ್ನಿಂದ ನಾವು ಎಲ್ಲ ನಮ್ಮಂಥವರೆಲ್ಲ ಕಲಿಯೋದು ಭಾಳ ಐತೆ ಕಣಜ್ಜಿ. ಸರಿ ಕಣ್ರಪ್ಪಿ, ನನಗೆ ಮನೆ ತಕ್ಕ ಸ್ವಲ್ಪ ಕೆಲಸ ಐತೆ, ನಾನು ಇನ್ನು ಹೋಗ್ತೀನಿ. ಯಾವಾಗನ ನಾನು ಬಿಡುವು ಮಾಡ್ಕೊಂಡು ಬರ್ತೀನಿ ಹೇಳ್ರಿ. ಹಾಂ, ನಿಮ್ಮ ಜೊತೆ ಮಾತಾಡಿದ್ದು ನನಗೂ ಭಾಳ ಸಂತೋಷ ಆಯಿತು. ನೀವು ಅಷ್ಟೇ ಎಲ್ಲ ಲೈಕು, ಶೇರು, ಸಬ್ಸ್ಕ್ರೈಬು ಅವೆಲ್ಲ ಮಾಡಿರಿ.